ಇನ್ಯಾವನಿಗೆ ಧೈರ್ಯ ಐತೆ ಗುಡ್ಡಕ್ಕೆ. ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡಿದಾಗ ಯಾವತ್ತೂ ಅಮೇಸಿಂಗ್ ಜಾಬ್ ಆ್ಯಂಡ್ ವೆರಿ ಪ್ರೌಡ್. ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು, ಎಷ್ಟು ಸೀನ್ಸ್ನಲ್ಲಿ ಎಮೋಷ್ನಲ್ ಆಗಿರೋಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗ್ಬೋದು ಸಾಂಗ್ ಇರ್ಬೋದು, ಮನಸ್ಸು ಹೇಗೆ ಬಿಟ್ಟು ಹೋಗೋಕ್ಕೆ. ಹಳೇದೊಂದು ಸಾಂಗ್ ನನಗೆ ತುಂಬ ಇಷ್ಟ, ಆ ಸಾಂಗ್ ನೆನಪಾಗುತ್ತೆ. ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಹೆಣ್ಮಕ್ಳಿಗೆ ಅಂತ ಅದರದ್ದೊಂದು ಸಾಂಗ್ ಬಂದರೆ ಹಾರ್ಟ್ಫುಲ್ಲಿ ದರ್ಶನ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರ್ಬೋದು, ಮಾಸ್ತಿ ಸರ್ ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಸುಧಾಕರ್ ಸರ್, ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇಷ್ಟು ಖುಷಿ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತಾರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ. ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್. ಆದರಣೀಯವಾದ ನಮಸ್ಕಾರ. 2024 ವೆರಿ ಗುಡ್ ಓಪನಿಂಗು, ವೆರಿ ಗುಡ್ ಓಪನಿಂಗು. ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಗಿಸಿದ ಈ ಚಿತ್ರ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳೋದು? ರಾಜ್ಯದಲ್ಲಿ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ? ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ? ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ, ಅವ್ರಿಗೆ ಹೇಳ್ಬೇಕಾ? ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ? ಭಾವನ್ ಪಾತ್ರ ಮಾಡಿದವ್ರಿಗೆ, ಕುಮಾರ್ ಗೋವಿಂದಿಗೆ ಹೇಳ್ಬೇಕಾ? ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ. ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ. ಗುಡ್ ಲಕ್, ಎಲ್ರಿಗೂ ಒಳ್ಳೆಯದಾಗಲಿ.